ನಮಸ್ಕಾರ ಎಲ್ರಿಗೂ. ನಾನು ರಮ್ಯ ಜಗತ್ ಮೈಸೂರು. ಆಫೀಸ್ ಬಿಟ್ಟು ಅಡುಗೆ ಮನೇಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಅಡುಗೆ ಮನೆ ವಿಚಾರ ಆ ಕಾರಣಕ್ಕೋಸ್ಕರ. ಹೌದು, ನಾನು ಭಾರತ್ ರೈಸ್ ಬಗ್ಗೆ ಈ ಹಿಂದೆ ಒಂದು ವಿಡಿಯೋನ ಮಾಡಿದ್ದೆ. ಅಂದರೆ ಆ ಟೈಮ್ನಲ್ಲಿ ಅಕ್ಕಿ ಬೆಲೆ ತುಂಬ ವಿಪರೀತ ಆಗಿತ್ತು. ಆ ಕಾರಣಕ್ಕೋಸ್ಕರ ಜನರಿಗೆ ಸ್ವಲ್ಪ ಅಕ್ಕಿ ರೀಸನಬಲ್ ರೇಟಲ್ಲಿ ಅಂದರೆ ಕೈಗೆಟುಕುವ ಬೆಲೆಯಲ್ಲಿ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಭಾರತ್ ರೈಸ್ ಅಂತ ಪರಿಚಯ ಮಾಡಿತ್ತು. ಅದು ಬಂದು 29 ರೂಪಾಯಿಗೆ 1 kg ಅಕ್ಕಿಯನ್ನು ಕೊಡ್ತಾಯಿದ್ರು. ಇನ್ನು ಆ ಅಕ್ಕಿಯನ್ನು ತೊಗೋಬೇಕಂತ ಅಂದರೆ ಸರ್ಕಾರದ ಕೆಲವೊಂದು ಮಳಿಗೆಗಳಲ್ಲೂ ಕೂಡ ಅಕ್ಕಿ ಸಿಗ್ತಾಯಿತ್ತು, ಅಥವಾ ನಿಮ್ಮ ಏರಿಯಾಗೆ ಬರುತ್ತೆ ಅಂತ ಹೇಳಿದೆ ಆಟೋಗಳಲ್ಲಿ. ಮೈಸೂರಿನಲ್ಲಿ ಸಾಕಷ್ಟು ಎಲ್ಲ ಕಡೆ ಏರಿಯಾಗಳಲ್ಲಿ ಬರ್ತಾಯಿತ್ತು, ಬಟ್ ಮನೆಗೆ ಬರ್ತಾ ಇರಲಿಲ್ಲ. ಯಾವ್ದಾದ್ರು ಒಂದು ಸರ್ಕಲಲ್ಲಿ ನಿಂತ್ಕೋತಾ ಇತ್ತು. ಅಲ್ಲಿ ಹೋಗಿ ತೊಗೋಬೇಕು ಅಂದರೆ ತುಂಬ ಕ್ಯೂ ಈ ರೀತಿ ಎಲ್ಲ ಇತ್ತು. ಇದನ್ನು ಬಿಟ್ಟರೆ ಆನ್ಲೈನಲ್ಲಿ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳಿದ್ದೆ. ಈಗ ಹೆಂಗೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ನಾವು ಶಾಪಿಂಗ್ ಮಾಡ್ತೀವೋ ಅದೇ ರೀತಿ ಆನ್ಲೈನಲ್ಲಿ ಕೂಡ ನೀವು ಈ ಅಕ್ಕಿಯನ್ನು ತೊಗೋಬೋದು ಅಂತ ಹೇಳಿದ್ದೆ. ಆದರೆ ಆನ್ಲೈನಲ್ಲಿ ಶುರುವಿನಲ್ಲಿ ಬಿಡುಗಡೆ ಮಾಡಿರಲಿಲ್ಲ. ಬರ್ತಾ ಆನ್ಲೈನಲ್ಲಿ ಕೂಡ ಬಿಟ್ಟರು. ಆದರೆ ಬಹುತೇಕ ಸಮಯ ನೋಡಿದಾಗೆಲ್ಲ ಸ್ಟಾಕ್ ಇಲ್ಲ ಅಂತಲೇ ಬರ್ತಾಯಿತ್ತು. ಬಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಸ್ಟಾಕ್ ಸಿಗ್ತಾ ಇದೆ. ಅಂದರೆ ಓಪನ್ ಮಾಡಿದಾಗೆಲ್ಲ ಸ್ಟಾಕ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಸ್ಟಾಕ್ ಇಲ್ಲ ಅಂತಂದರೆ ಒಂದು 2-3 ದಿನದಲ್ಲಿ ಅಪ್ಡೇಟ್ ಆಗುತ್ತೆ, ಮತ್ತು ನೀವು ಆನ್ಲೈನಲ್ಲೇ ತೊಗೋಬೋದು. ಅದೇ ರೀತಿಯಾಗಿ ನಾನು ಕೂಡ ಆನ್ಲೈನಲ್ಲೇ ಭಾರತ ರೈಸನ್ನು ತರಿಸಿದ್ದೀನಿ ನಿಮಗೆ ತೋರ್ಸೋಕ್ಕೆ ಅಂತಲೇ. ಅಕ್ಕಿ ಯಾವ ರೀತಿ ಇದೆ ಕ್ವಾಲಿಟಿ, ಅನ್ನ ಮಾಡಿದ್ರೆ ಚೆನ್ನಾಗಾಗುತ್ತಾ ಏನು ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ತೀನಿ. ಈಗ ನೀವು ಕೂಡ ಆನ್ಲೈನಲ್ಲೇ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬೋದು. ಯಾವುದೇ ರೀತಿಯಾದಂಥ ಹೆಚ್ಚುವರಿ ಹಣವನ್ನು ಕೊಡಬೇಕಾಗಿಲ್ಲ. ಜಸ್ಟ್ ಅಕ್ಕಿದೇನು ರೇಟ್ ಇದೆ 29 ರೂಪಾಯಿ, ಆ ದುಡ್ಡನ್ನು ಕೊಟ್ಟರೆ ಸಾಕು. ಡೆಲಿವರಿ ಚಾರ್ಜಸ್ ಆ ಥರ ಎಲ್ಲ ಏನೂ ಇಲ್ಲ, ಫ್ರೀ ಡೆಲಿವರಿ ಇರುತ್ತೆ. ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ಅದು ಯಾವ ರೀತಿ ಅಂದ್ಬಿಟ್ಟು ತಿಳಿಸ್ತೀನಿ. ಅಕ್ಕಿ ಜೊತೆಗೆ ಇದು ತುಂಬ ತಿಂಗಳು ಹೋದ ವರ್ಷದಿಂದನೇ ಇದೆ. ಇದು ಕಡಲೆಬೇಳೆ ಕೂಡ ಕೊಡ್ತಾರೆ. ಕಡಲೆಬೇಳೆ ಕೂಡ ಹೊರಗಡೆ 80 ರೂಪಾಯಿ 90 ರೂಪಾಯಿ ಈ ರೀತಿ ಇದೆ ರೇಟು. ಬಟ್ ಈ ಭಾರತ್ ಕಡಲೆಬೇಳೆ ಏನಿದೆ 60 ರೂಪಾಯಿಗೆ ಕೊಡ್ತಾರೆ. 60 ರೂಪಾಯಿ. ಇದು ಕೂಡ ಕಡಲೆಬೇಳೆ ಕೂಡ ತೋರಿಸ್ತೀನಿ. ಇದು ಕೂಡ ಚೆನ್ನಾಗಿದೆ. ಇದ್ರ ಜೊತೆಗೆ ಗೋಧಿ ಹಿಟ್ಟು ಕೂಡ ಕೊಡ್ತಾರೆ. ಗೋಧಿ ಹಿಟ್ಟು ಬಂದು 27 ರೂಪಾಯಿ 27.5 ರೂಪಾಯಿ 1 kgಗೆ ಬೀಳುತ್ತೆ. ನೀವು ಅದನ್ನು ಕೂಡ ತರಿಸ್ಕೋಬೋದು. ಆನ್ಲೈನಲ್ಲಿ ಕೂಡ ತರಿಸ್ಕೋಬೋದು. ನಿಮ್ಮ ಹತ್ತಿರದಲ್ಲೇ ಇರುವಂತಹ ರಿಲಯನ್ಸ್ ಶಾಪ್ಗಳಿಗೆ ಹೋದರೆ ಭಾರತ್ ರೈಸ್ ಕೂಡ ಸಿಗುತ್ತೆ, ಅಕ್ಕಿ ಕೂಡ ಸಿಗುತ್ತೆ, ಗೋಧಿ ಹಿಟ್ಟು ಕೂಡ ಸಿಗುತ್ತೆ, ಕಡಲೆಬೇಳೆ ಕೂಡ ಸಿಗುತ್ತೆ. ಇದ್ರ ಜೊತೆಗೆ ಈರುಳ್ಳಿ ರೇಟ್ ಜಾಸ್ತಿ ಆದಾಗ ಈರುಳ್ಳಿನೂ ಕೂಡ ಕೊಟ್ಟಿದ್ದರು. ಬಟ್ ಇವಾಗ ಸದ್ಯಕ್ಕೆ ಈರುಳ್ಳಿ ಆ ಥರ ಎಲ್ಲ ಏನಿಲ್ಲ. ಈ 3 ಐಟಮ್ ಮಾತ್ರ ನಿಮಗೆ ನೀವು ತೊಗೊಬೋದು. ಇನ್ನು ನೀವು ಆನ್ಲೈನಲ್ಲಿ ತೊಗೊಳ್ಳುವಾಗ 10 kg 1 ಚೀಲವನ್ನು ಮಾತ್ರ ತೊಗೊಳಕ್ಕೆ ಸಾಧ್ಯ. 2 ಚೀಲ ಎಲ್ಲ ಬುಕ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. 290 ರೂಪಾಯಿ ಕೊಡಬೇಕಾಗುತ್ತೆ. ಬೇರೆ ಎಕ್ಸ್ಟ್ರಾ ಏನು ಚಾರ್ಜಸ್ ಇರೋದಿಲ್ಲ. ಮತ್ತೆ ಬೇಕು ಅಂದರೆ ನೀವು ಮತ್ತೆ ಬುಕ್ ಮಾಡಬೇಕಾಗತ್ತೆ. ಒಂದು ಸತಿ ಶಾಪಿಂಗ್ ಮಾಡುವಾಗ 1 ಚೀಲವನ್ನು ತಗೋಬೋದು. ಇದೇ ನೋಡಿ ಭಾರತ್ ರೈಸ್ ಅಕ್ಕಿ ಚೀಲ, 10 kg ಬ್ಯಾಗ್. ಇದು ನೀಟಾಗಿ ಪ್ಯಾಕ್ ಆಗಿರುತ್ತೆ. ಇನ್ನು ಇದು ಬಂದು ಕಡಲೆಬೇಳೆ, ಇದನ್ನು ಕೂಡ ತರಿಸಿದ್ದೆ ನಾನು. ಕಡಲೆಬೇಳೆ ಕೂಡ ನೀಟಾಗಿ ತುಂಬ ಕ್ಲೀನಾಗಿದೆ, ಯಾವುದೇ ರೀತಿಯ ಗಲೀಜಿಲ್ಲ. 60 ರೂಪಾಯಿ kg ಇದು. ಇನ್ನು ಭಾರತ್ ರೈಸ್ದು ಅಕ್ಕಿ ಈ ರೀತಿ ಇದೆ. ಇದು ಒಳಗಡೆನೇ ತೋರಿಸ್ತೀನಿ. ಇಲ್ಲಿ ನೋಡಿ, ಅಕ್ಕಿ ಈ ರೀತಿ ಇದೆ. ಭಾಳ ಚೆನ್ನಾಗಿದೆ. ನಾರ್ಮಲ್ ಅಂದರೆ ಸಣ್ಣ ಅಕ್ಕಿ ಥರ ಇಲ್ಲ. ಇದು ಮಾಮೂಲಿ ದಪ್ಪಕ್ಕಿ ಏನು ತಗೋತೀವೋ ತುಂಬ ಕ್ಲೀನಾಗಿದೆ. ಕ್ಲೀನ್ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಸೊಸೈಟಿ ಅಕ್ಕಿ ಎಲ್ಲ ತೊಗೊಂಡ್ರೆ ಮತ್ತೆ ಕ್ಲೀನ್ ಮಾಡಬೇಕಲ್ಲ, ಆ ಥರ ಏನಿಲ್ಲ. ಫುಲ್ ಕ್ಲೀನಾಗಿದೆ, ದಪ್ಪ. ಇನ್ನು 29 ರೂಪಾಯಿಗೆ ಬಿಟಿ ರೈಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕ್ಬೇಡಿ. ಚೆನ್ನಾಗಿದೆ ಅಕ್ಕಿ, ಹೋಟೆಲ್ ಚೆನ್ನಾಗಿದೆ. ಇನ್ನು ರೈಸ್ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅಂತ ಕೂಡ ತೋರಿಸ್ತೀನಿ ನಿಮಗೆ. ರೈಸ್ ಮಾಡಿದ್ರೆ ನೋಡಿ ಈ ರೀತಿ ಆಗುತ್ತೆ. ಉದುದ್ರಾಗ ಆಗಲ್ಲ, ಬಟ್ ಇದು ಓಕೆ, ಪರವಾಗಿಲ್ಲ. 29 ರೂಪಾಯಿಗೆ ಆರಾಮಾಗಿ ತೊಗೋಬೋದು. ಈ ರೀತಿಯಾಗಿ ನೋಡಿ. ಇದೇ ಭಾರತ್ ರೈಸು. ಇನ್ನು ಇದನ್ನು ಆನ್ಲೈನಲ್ಲಿ ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ಕೂಡ ಇವಾಗ ತಿಳಿಸ್ತೀನಿ. ನೀವು ಬೇಕಿದ್ದವರು ಬುಕ್ ಮಾಡ್ಕೊಂಡು ತರಿಸ್ಕೋಬೋದಾಗಿದೆ. ಮೊದಲನೇದಾಗಿ ನೀವು ಪ್ಲೇಸ್ಟೋರ್ನಲ್ಲಿ ಜಿಯೋ ಮಾರ್ಟ್ ಅಂತ ಅಪ್ಲಿಕೇಶನ್ ಇಲ್ಲಿ ಏನು ಕಾಣ್ತಾ ಇದೆ, ಈ ಜಿಯೋ ಮಾರ್ಟ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೇಮ್ ಅಮೆಝಾನ್ ಥರ ಇದೊಂದು ಶಾಪಿಂಗ್ ಅಪ್ಲಿಕೇಶನ್ ಅಷ್ಟೇ, ಬೇರೆ ಏನು ತೊಂದರೆ ಆಗಲ್ಲ. ಇಲ್ಲಿ ಜಾಸ್ತಿ ದಿನಸಿ ಐಟಮ್ಗಳೆಲ್ಲ ಜಾಸ್ತಿ ಸೇಲ್ ಆಗುತ್ತೆ. ಈ ಜಿಯೋ ಮಾರ್ಟ್ ಮೇಲೆ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಜಿಯೋ ಮಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಶುರುನಲ್ಲಿ ಮೊಬೈಲ್ ನಂಬರ್ ಲಾಗಿನ್ ಏನೋ ಕೇಳುತ್ತೆ ಅನಿಸುತ್ತೆ. ಅದೆಲ್ಲ ಆದಮೇಲೆ ಇಲ್ಲಿ ನೀವು ಸರ್ಚ್ ಅಂತ ಇರುತ್ತೆ ನೋಡಿ, ಇಲ್ಲಿ ಸರ್ಚ್ ಅಂತ ಹೋಗ್ಬಿಟ್ಟು ಭಾರತ್ ರೈಸ್ ಅಂತ ಕೊಡಿ. ಭಾರತ್ ರೈಸ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನಿಮಗೆ ತೋರಿಸ್ತಾ ಇದೆ ನೋಡಿ, ಭಾರತ್ ರೈಸ್ 10 kg ಬ್ಯಾಗ್ 290 ರೂಪೀಸ್ ಅಂದರೆ 290 ರೂಪಾಯಿ. 10 kg
ಚೀಲ 290 ರೂಪಾಯಿ. 10 kg ಗಿಂತ ಕಡಿಮೆ ತೊಗೊಳಕ್ಕಾಗಲ್ಲ. ಒಂದು ಸತಿಗೆ 2 ಚೀಲ ತೊಗೋಬೋದು ಮೋಸ್ಟ್ಲಿ. ಆದರೆ ಸ್ಟಾಕ್ ಇಲ್ಲ ಅಂತಂದರೆ ಒಂದೇ ತೊಗೋಬೇಕಾಗತ್ತೆ. ಸೊ ಇಲ್ಲಿ ಆ್ಯಡ್ ಅಂತ ಇದೆಯಲ್ಲ, ಆ್ಯಡ್ ಕೊಡಿ. ಸೊ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಶುರುನಲ್ಲಿ ನೀವು ಲಾಗಿನ್ ಆದಾಗ ನಿಮ್ಮದೊಂದು ಡೆಲಿವರಿ ಅಡ್ರೆಸ್ ಎಲ್ಲ ಸೇಮ್ ಅಮೆಝಾನ್ಗೆ ಹೆಂಗೆ ಕೊಡ್ತೀರೋ ಅದೇ ಥರ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ನೀವು ಆ್ಯಡ್ ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ಇಲ್ಲಿ ಪ್ಲಸ್ ಒಂದು, ಈಗ ಸದ್ಯಕ್ಕೆ ನೋಡಿ, ಸದ್ಯಕ್ಕೆ ಇವಾಗ 1 ಬ್ಯಾಗ್ ಇದೆ, ಪ್ಲಸ್ ಅಂತ ಕೊಡ್ತೀನಿ. 2 ಬ್ಯಾಗ್ ಆ್ಯಡ್ ಆಗುತ್ತೆ ನೋಡ್ತೀನಿ. 2 ಆ್ಯಡ್ ಆಗಿದೆ ಅಷ್ಟೇ. ಒಮ್ಮೆ 2 ಬ್ಯಾಗ್ ಅಷ್ಟೇ ತೊಗೊಳಕ್ಕೆ ಸಾಧ್ಯ. ಅಂದರೆ 20 kg ಅಷ್ಟು ಅಕ್ಕಿಯನ್ನು ತೊಗೋಬೋದಾಗಿದೆ. ಅಲ್ಲಿ ಆ್ಯಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ರೈಟ್ ಸೈಡು ಮೇಲ್ಗಡೆ ಇದೆಯಲ್ಲ ನೋಡಿ, ಕಾರ್ನರಲ್ಲಿ ಕಾರ್ಟು, ನಿಮ್ಮದೊಂದು ಬ್ಯಾಗ್ ಏನು ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ 580 ರೂಪಾಯಿನ ಕೊಡಬೇಕಾಗುತ್ತೆ. ನೀವು ಇಲ್ಲಿ ಆನ್ಲೈನಲ್ಲಾದರೂ ಪೇ ಮಾಡ್ಬೋದು, ಅಥವಾ ನಿಮ್ಮ ಮನೆಗೆ ಬಂದಾಗ ಕ್ಯಾಶ್ ಆ್ಯಂಡ್ ಡೆಲಿವರಿನಾದರೂ ತೊಗೋಬೋದು. ಸಾಮಾನ್ಯ ನೀವು ಕ್ಯಾಶ್ ಆ್ಯಂಡ್ ಡೆಲಿವರಿನೇ ತೊಗೊಳ್ಳಿ. ಇಲ್ಲಿ ನೀವು ಪ್ಲೇಸ್ ಆರ್ಡ್ರ್ ಅಂತ ಇದೆಯಲ್ಲ, ಈ ಪ್ಲೇಸ್ ಆರ್ಡ್ರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2 ಬ್ಯಾಗ್ನ ತಗೋತಾ ಇಲ್ಲ, ಸೊ ಆಟೋಮೆಟಿಕ್ಕಾಗಿ ಅದು 1 ಬ್ಯಾಗ್ ಆಯಿತು. ಸೊ ಇಲ್ಲಿ ಪ್ಲೇಸ್ ಆರ್ಡರ್ ಅಂತ ಕೊಡಿ. 290 ರೂಪಾಯಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೊಟ್ಟು ತೊಗೋತೀನಿ ನಾನು. ಪ್ಲೇಸ್ ಆರ್ಡರ್ ಕೊಡಿ. ಇಲ್ಲಿ ನೋಡಿ, ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ, ಈ ಥರ ಬರುತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ ಬರುತ್ತೆ, ಯಾವ ಅಡ್ರೆಸ್ಗೆ ತಲುಪಿಸ್ಬೇಕು ಅಂತ ಅಂದ್ಬಿಟ್ಟು. ಕೆಲವೊಂದು ಹಳ್ಳಿಗಳಿಗೆ ಇದು ತಲುಪೋದಿಲ್ಲ. ನಿಮ್ಮ ಒಂದು ಪಿನ್ ಕೋಡ್ ಕೊಟ್ಟಾಗ ಅದೇ ತಿಳಿಸುತ್ತೆ ಇಲ್ಲಿಗೆ ಡೆಲಿವರಿ ಇದೆ, ಡೆಲಿವರಿ ಇಲ್ಲ ಅಂತ. ಅಕಸ್ಮಾತ್ ಡೆಲಿವರಿ ಇಲ್ಲ ಅಂತಂದರೆ ನಿಮ್ಮ ಒಂದು ಹತ್ರದಲ್ಲಿರುವಂತಹ ಜಿಯೋ, ರಿಲಯನ್ಸ್ ಶಾಪಿಂಗ್ ಏನಿರುತ್ತೆ ಆ ಅಂಗಡಿಗಳಿಗೆ ಹೋದರೆ ಜಿಯೋದು ರಿಲಯನ್ಸ್ ಎಲ್ಲ ಒಂದೇ. ಆ ರಿಲಯನ್ಸ್ ಫ್ರೆಶ್ ಅಂತ ಬರುತ್ತಲ್ಲ ನೋಡಿ ಅಂಗಡಿಗಳು, ಅಲ್ಲಿ ಹೋಗ್ಬಿಟ್ಟು ನೀವು ಬೇಕಾದ್ರೆ ಕೊಂಡ್ಕೋಬೋದು, ಅಥವಾ ಆನ್ಲೈನಲ್ಲಿ ಈ ರೀತಿಯಾಗಿ ಕೊಂಡ್ಕೋಬೋದು. ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಪೇಮೆಂಟ್ ಗೇಟ್ವೇ ತೋರಿಸುತ್ತೆ. ಇಲ್ಲಿ ನೀವು ಆನ್ಲೈನಲ್ಲಾದರೂ ಪೇ ಮಾಡ್ಬೋದು, ಫೋನ್ಪೇ, UPI, ಗೂಗಲ್ ಪೇ ಎಲ್ಲ. ಅದೇ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೂಡ ತೊಗೋಬೋದು. ಸೊ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೊಡ್ತೀನಿ. ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ, ಪ್ರೊಸೀಡ್ ಕೊಡಿ. ಕೊಟ್ಟಾಗ ನಿಮ್ಮ ಒಂದು ಆರ್ಡರ್ ಪ್ಲೇಸ್ ಆಗಿದೆ. ಕನ್ಫರ್ಮೇಷನ್ಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಾರೆ. ನೋಡಿ, ಈ ರೀತಿಯಾಗಿ ಮೆಸೇಜ್ ಬರುತ್ತೆ. ಥ್ಯಾಂಕ್ ಯು ರಮ್ಯಾ ಜಗತ್ ಫಾರ್ ಶಾಪಿಂಗ್ ವಿತ್ ಅಸ್ ಅಟ್ ಜಿಯೋ ಮಾರ್ಟ್. ಇದು ಅಪ್ಡೇಟ್ ಇರುತ್ತೆ. ಆರ್ಡರ್ನ ನಾವು ಟ್ರ್ಯಾಕ್ ಕೂಡ ಮಾಡ್ಬೋದು, ಅಂದರೆ ಎಲ್ಲಿದೆ ಏನು ಅಂತ ಅಂದ್ಬಿಟ್ಟು. ಇದನ್ನೇ ಕ್ಲಿಕ್ ಮಾಡಿದ್ರೆ ಸೇಮ್ ಬೇರೆ ಶಾಪಿಂಗ್ ಎಲ್ಲ ಹೇಗೆ ಮಾಡ್ತೀರಾ ಆ ಥರನೇ, ಬೇರೆ ಎಲ್ಲ ಏನಿಲ್ಲ. ಆರ್ಡರ್ ಆಗಿದೆ. ನೆಕ್ಸ್ಟ್ ಇದು ಸ್ಟೆಪ್ ಬೈ ಸ್ಟೆಪ್ ತಿಳಿಸುತ್ತೆ. ಸೊ ಡೆಲಿವರಿ ಆದಾಗ ನಿಮಗೆ ಒಂದು OTP ಬರುತ್ತೆ. ಡೆಲಿವರಿ ಬಾಯ್ಗೆ OTP ಕೊಟ್ಟರೆ ದುಡ್ಡು ಪೇಮೆಂಟ್ ಮಾಡಿದ್ರೆ ನಿಮಗೆ ಮನೆಗೆ ತಂದು ಕೊಡ್ತಾರೆ. ಡೆಲಿವರಿ ಚಾರ್ಜಸ್ ಏನು ಎಕ್ಸ್ಟ್ರಾ ಇರಲ್ಲ, ಫುಲ್ ಫ್ರೀ ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಭಾರತ್ ರೈಸನ್ನು ಕಡಿಮೆ ಬೆಲೆಗೆ ತೊಗೋಬೋದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.